ಆತ್ಮೀಯ ಭಕ್ತರೇ, ಇಂದು ನಾನು ನಿಮ್ಮೊಂದಿಗೆ ಒಂದು ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಇದನ್ನು ಕೇಳುವ ಮೂಲಕ ನಿಮ್ಮ ಜೀವನವು ಸಂತೋಷ, ಸಂಪತ್ತು ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ. ಆದ್ದರಿಂದ ಕಥೆಯನ್ನು ಪ್ರಾರಂಭಿಸೋಣ. ಶಿವನು ಮಾತಾ ಪಾರ್ವತಿಗೆ ಹೇಳುತ್ತಾನೆ, ನೀವು ದುಃಖದಲ್ಲಿ ಇರಲು ಬಯಸದಿದ್ದರೆ ಸಮಯವನ್ನು ಅರ್ಥ ಮಾಡಿಕೊಳ್ಳಿ, ಕಲಿಯಿರಿ ಮತ್ತು ನಿಮ್ಮ ದುಃಖಗಳು ತಾನಾಗಿಯೇ ಕೊನೆಗೊಳ್ಳುತ್ತವೆ. ಆಗ ಮಾತೆ ಪಾರ್ವತಿ, ಓ ಮಹಾದೇವ, ಇದು ಹೇಗೆ ಸಾಧ್ಯ? ಅದಕ್ಕೆ ಶಿವನು ಪ್ರತಿಕ್ರಿಯಿಸುತ್ತಾನೆ, ಓ ದೇವಿ, ಇಂದು ನಾನು ನಿಮಗೆ ಒಂದು ಕಥೆಯನ್ನು ಹೇಳಲಿದ್ದೇನೆ. ಗಮನವಿಟ್ಟು ಆಲಿಸಿ. ನೀವು ಈ ಕಥೆಯನ್ನು ಕೇಳುತ್ತಿದ್ದರೆ ಇದನ್ನು ಸಂಪೂರ್ಣವಾಗಿ ಕೇಳಿ. ಈ ಪವಿತ್ರ ಕಥೆಯನ್ನು ಸಂಪೂರ್ಣವಾಗಿ ಕೇಳುವ ಮೂಲಕ ಇದನ್ನು ಮುಗಿಸದೆ ಬಿಡಬೇಡಿ, ಬಯಸಿದ ಫಲ ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ಪೂರ್ತಿ ಕಥೆಯನ್ನು ಆಲಿಸಿ. ನೀವು ಶಿವಭಕ್ತರಾಗಿದ್ದರೆ ಭೋಲೆನಾಥರನ್ನು ಅಗೌರವ ಮಾಡಬೇಡಿ. ಒಂದು ಕಾಲದಲ್ಲಿ ಒಂದು ನಗರದಲ್ಲಿ ಒಬ್ಬ ಯುವಕನೊಬ್ಬ ಅತ್ಯಂತ ಅತೃಪ್ತಿ ಮತ್ತು ನಿರಾಶೆಯಿಂದ ವಾಸಿಸುತ್ತಿದ್ದನು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥಕ್ಕಾಗಿ ಏಕೆ ಬದುಕುತ್ತಿದ್ದಾರೆಂದು ಅರ್ಥವಾಗಲಿಲ್ಲ. ಅವನು ಎಲ್ಲಿ ನೋಡಿದರೂ ಅವನು ಕೇವಲ ಸ್ವಾರ್ಥವನ್ನು ಮಾತ್ರ ನೋಡುತ್ತಾನೆ. ಯಾರೂ ತನ್ನನ್ನು ಪ್ರೀತಿಸುವುದಿಲ್ಲ, ಯಾರೂ ತನ್ನನ್ನು ಕಾಳಜಿ ವಹಿಸುವುದಿಲ್ಲ ಎಂದು ಅವನು ಯಾವಾಗಲೂ ಭಾವಿಸುತ್ತಿದ್ದನು. ಅವರ ಉದ್ದೇಶ ಈಡೇರಿದ ಕೂಡಲೇ ಅವರು ಅವನಿಂದ ದೂರವಾಗುತ್ತಾರೆ. ಇದು ನಮ್ಮ ಜೀವನದಲ್ಲಿ ಆಗಾಗ್ಗೆ ಸಂಭವಿಸುತ್ತದೆ. ನಾವು ಯಾವಾಗಲೂ ಯಾರೊಬ್ಬರ ಒಡನಾಟವನ್ನು ಹುಡುಕುತ್ತೇವೆ ಮತ್ತು ಅದು ಸಿಗದಿದ್ದಾಗ ನಾವು ಒಂಟಿತನ ಮತ್ತು ದುರ್ಬಲರಾಗುತ್ತೇವೆ. ನಮ್ಮಂತೆ ಯಾರೂ ಇಲ್ಲ ಎಂದು ನಾವು ಭಾವಿಸುತ್ತೇವೆ. ಈ ಜಗತ್ತಿನಲ್ಲಿ ಯಾರೂ ನಮ್ಮನ್ನು ಪ್ರೀತಿಸುವುದಿಲ್ಲ, ಯಾರೂ ನಮ್ಮನ್ನು ಕಾಳಜಿ ವಹಿಸುವುದಿಲ್ಲ. ಆದರೆ ಅಂತಿಮವಾಗಿ ಎಲ್ಲರೂ ಒಬ್ಬರೇ ಹೋಗಬೇಕು ಎಂಬುದನ್ನು ನಾವು ಮರೆಯುತ್ತೇವೆ. ಈ ಒಂಟಿತನದಿಂದ ಆ ವ್ಯಕ್ತಿ ತುಂಬಾ ಡಿಸ್ಟರ್ಬ್ ಆಗಿದ್ದ. ಒಂದು ದಿನ ಅವನು ತನ್ನ ಮನೆಯಿಂದ ಹೊರಟು ರಸ್ತೆಯಲ್ಲಿ ನಡೆಯಲು ಪ್ರಾರಂಭಿಸಿದನು. ಅವನ ಮನಸ್ಸು ಅನೇಕ ಆಲೋಚನೆಗಳಿಂದ ತುಂಬಿತ್ತು. ಆ ಯೋಚನೆಗಳಲ್ಲಿ ಮುಳುಗಿ ರಸ್ತೆಯಲ್ಲಿ ನಡೆಯುತ್ತಲೇ ಇದ್ದಕ್ಕಿದ್ದಂತೆ ದಾರಿಯಲ್ಲಿ ಒಂದು ಆಶ್ರಮ ಕಂಡಿತು. ಅವರು ಆಶ್ರಮದ ಕಡೆಗೆ ಹೋದರು ಮತ್ತು ಋಷಿಯೊಬ್ಬರು ತಮ್ಮ ಶಿಷ್ಯರಿಗೆ ಧ್ಯಾನ ಮಾಡಲು ಕಲಿಸುತ್ತಿರುವುದನ್ನು ನೋಡಿದರು. ಶಿಷ್ಯರೊಬ್ಬರು ತಮ್ಮ ಗುರುಗಳನ್ನು ಕೇಳಿದರು, ಗುರೂಜಿ, ಧ್ಯಾನ ಎಂದರೇನು ಮತ್ತು ಅದರಿಂದ ನಮಗೆ ಏನು ಪ್ರಯೋಜನ? ಗುರುಗಳು ತಮ್ಮ ಶಿಷ್ಯನ ಪ್ರಶ್ನೆಗೆ ಉತ್ತರಿಸುತ್ತಾ ಹೇಳಿದರು, ಮಗನೇ, ಧ್ಯಾನವು ಸತ್ಯವಾಗಿದೆ ಮತ್ತು ಧ್ಯಾನವು ನಮ್ಮನ್ನು ಏಕಾಂಗಿಯಾಗಿಸುತ್ತದೆ. ನಾವು ಹೆಚ್ಚು ಏಕಾಂಗಿಯಾಗುತ್ತೇವೆ. ನಾವು ಧ್ಯಾನದಲ್ಲಿ ಆಳವಾಗಿ ಮುಳುಗುತ್ತೇವೆ ಮತ್ತು ಈ ಒಂಟಿತನವು ನಿಮ್ಮನ್ನು ಸತ್ಯದ ಹಾದಿಗೆ ಕರೆದೊಯ್ಯುತ್ತದೆ. ಅದು ನಿಮಗೆ ಸಹಾಯ ಮಾಡುತ್ತದೆ. ಸತ್ಯವನ್ನು ಸಾಧಿಸು. ಆಶ್ರಮದ ಹೊರಗೆ ನಿಂತಿದ್ದ ಯುವಕರು ಈ ಎಲ್ಲ ಮಾತುಗಳನ್ನು ಕೇಳಿದರು. ಋಷಿಗಳ ಈ ಮಾತುಗಳನ್ನು ಕೇಳಿದ ಕೂಡಲೇ ಅವರ ಬಳಿಗೆ ಧಾವಿಸಿ, ಗುರೂಜಿ, ಧ್ಯಾನವು ಒಬ್ಬನನ್ನು ಒಬ್ಬಂಟಿಯನ್ನಾಗಿ ಮಾಡಿದರೆ ಇದರರ್ಥ ನಾನು ಈ ಎಲ್ಲ ವಿಷಯಗಳಲ್ಲಿ ಶ್ರೇಷ್ಠನಾಗಿದ್ದೇನೆ ಎಂದರ್ಥ. ನೀವು ಧ್ಯಾನದ ಸಹಾಯವನ್ನು ತೆಗೆದುಕೊಂಡು ಏಕಾಂಗಿಯಾಗಿರಿ. ಆದರೆ ನಾನು ಈಗಾಗಲೇ ಒಬ್ಬಂಟಿಯಾಗಿದ್ದೇನೆ. ಯಾರೂ ನನ್ನನ್ನು ಕಾಳಜಿ ವಹಿಸುವುದಿಲ್ಲ, ಯಾರೂ ನನ್ನನ್ನು ಪ್ರೀತಿಸುವುದಿಲ್ಲ, ಯಾರೂ ನನ್ನನ್ನು ನೋಡಿಕೊಳ್ಳುವುದಿಲ್ಲ ಎಂಬ ಕಾರಣದಿಂದ ನಾನು ಈ ಎಲ್ಲ ವಿಷಯಗಳನ್ನು ಬಿಟ್ಟುಬಿಟ್ಟಿದ್ದೇನೆ. ನಾನು ನನ್ನ ಹಾದಿಯಲ್ಲಿ ಒಬ್ಬಂಟಿಯಾಗಿ ನಡೆಯುತ್ತಿದ್ದೇನೆ. ಆ ವ್ಯಕ್ತಿಯ ಈ ಎಲ್ಲ ಮಾತುಗಳನ್ನು ಕೇಳಿದ ಋಷಿಯು ಅವನನ್ನು ಸೂಕ್ಷ್ಮವಾಗಿ ಗಮನಿಸಿದ ನಂತರ, ಮಗು, ನೀನು ಒಬ್ಬಂಟಿಯಾಗಿದ್ದರೆ ನಿನ್ನ ಕುಟುಂಬದವರು, ಸ್ನೇಹಿತರು, ಶತ್ರುಗಳು ಮತ್ತು ಬಂಧುಗಳೆಲ್ಲರೂ ನಿನ್ನನ್ನು ಏಕೆ ಅನುಸರಿಸುತ್ತಿದ್ದಾರೆ? ಎಲ್ಲಿಗೆ ಹೋಗುತ್ತಿದ್ದೀರಿ? ಋಷಿಯ ಈ ಮಾತುಗಳನ್ನು ಕೇಳಿ ಆ ವ್ಯಕ್ತಿಯು ಆಶ್ಚರ್ಯದಿಂದ ಹಿಂತಿರುಗಿ ಸುತ್ತಲೂ ನೋಡಿದನು. ಆದರೆ ಅವನ ಹಿಂದೆ ಯಾರೂ ಇರಲಿಲ್ಲ. ನಂತರ ಅವರು ಋಷಿಯನ್ನು ಕೇಳಿದರು, ನನ್ನನ್ನು ಯಾರು ಅನುಸರಿಸುತ್ತಿದ್ದಾರೆ? ನನ್ನ ಹಿಂದೆ ಯಾರೂ ಇಲ್ಲ. ನನ್ನ ಕುಟುಂಬ ಸದಸ್ಯರಾಗಲಿ, ನನ್ನ ಸ್ನೇಹಿತರಾಗಲಿ, ನನ್ನ ಶತ್ರುಗಳಾಗಲಿ, ನನ್ನ ಸಂಬಂಧಿಕರಾಗಲಿ ಇಲ್ಲ. ಯಾರೂ ನನ್ನ ಬಗ್ಗೆ ಕೇಳುವುದಿಲ್ಲ, ಯಾರೂ ನನ್ನನ್ನು ಕಾಳಜಿ ವಹಿಸುವುದಿಲ್ಲ ಎಂಬ ಕಾರಣದಿಂದ ನಾನು ಎಲ್ಲರನ್ನೂ ತೊರೆದಿದ್ದೇನೆ. ಯಾರೂ ನನ್ನನ್ನು ನೋಡಿಕೊಳ್ಳುವುದಿಲ್ಲ, ಯಾರೂ ನನ್ನ ಧ್ವನಿಯನ್ನು ಕೇಳಲು ಬಯಸುವುದಿಲ್ಲ. ಆದರೆ ಯಾರಾದರೂ ಸಮಸ್ಯೆ ಎದುರಾದಾಗ ಅವನು ನನ್ನನ್ನು ನೆನಪಿಸಿಕೊಳ್ಳುತ್ತಾನೆ. ಆದರೆ ಇಲ್ಲದಿದ್ದರೆ ಯಾರೂ ನನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ.
ನಾನು ಹೇಗಿದ್ದೇನೆ ಎಂದು ಯಾರೂ ತಿಳಿದುಕೊಳ್ಳಲು ಬಯಸುವುದಿಲ್ಲ, ಯಾರೂ ನನ್ನನ್ನು ಗಮನಿಸುವುದಿಲ್ಲ. ಋಷಿಯು ಆ ವ್ಯಕ್ತಿಯ ಎಲ್ಲಾ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ ನಂತರ ಯುವಕನಿಗೆ ಹೇಳಿದನು, ನೀನು ಹೇಳಿದ್ದು ಸರಿ, ಆದರೆ ನೀನು ಈ ಎಲ್ಲವನ್ನೂ ಬಿಟ್ಟು ಬಿಡುವವರೆಗೆ ನೀವು ನಿಜವಾಗಿಯೂ ಒಬ್ಬಂಟಿಯಾಗಿರಲು ಸಾಧ್ಯವಿಲ್ಲ. ನೀವು ನನ್ನನ್ನು ಗೇಲಿ ಮಾಡುತ್ತಿದ್ದೀರಿ ಎಂದು ತೋರುತ್ತದೆ. ನನ್ನ ಹಿಂದೆ ಯಾರೂ ಇಲ್ಲ, ನಾನು ಒಬ್ಬಂಟಿಯಾಗಿದ್ದೇನೆ. ಈಗ ನೀವು ನನ್ನನ್ನು ಗೇಲಿ ಮಾಡುತ್ತಿದ್ದೀರಿ ಎಂದು ತೋರುತ್ತದೆ. ಋಷಿಯ ಸೂಚನೆಯಂತೆ ಯುವಕನು ಆಶ್ರಮದಲ್ಲಿ ಧ್ಯಾನವನ್ನು ಮುಂದುವರೆಸಿದನು. ಆದಾಗ್ಯೂ ಅವರು ವಿವಿಧ ಗೊಂದಲಗಳೊಂದಿಗೆ ಹೋರಾಡಿದರು ಮತ್ತು ಗಮನವನ್ನು ಕಾಪಾಡಿಕೊಳ್ಳಲು ಕಷ್ಟವಾಯಿತು. ಇದನ್ನು ಗಮನಿಸಿದ ಋಷಿ ಅವರು ನಿರಂತರವಾಗಿ ಕುಳಿತುಕೊಳ್ಳಬೇಕಾಗಿಲ್ಲ ಮತ್ತು ಅಗತ್ಯವಿದ್ದರೆ ವಿರಾಮಗಳನ್ನು ತೆಗೆದುಕೊಳ್ಳಬಹುದೆಂದು ಅವರಿಗೆ ಭರವಸೆ ನೀಡಿದರು. ನಿಜವಾದ ಧ್ಯಾನವು ಒಂದು ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವ ಅಗತ್ಯವಿದೆ ಎಂದು ಅವರು ಒತ್ತಿ ಹೇಳಿದರು. ಅದು ಬಾಹ್ಯ ಶಬ್ದ ಅಥವಾ ಆಂತರಿಕ ಸಂವೇದನೆಯಾಗಿರಬಹುದು, ಅಲ್ಲಾಡದೆ. ಋಷಿ ಹೊರಟು ಹೋದನು ಮತ್ತು ಮರುದಿನ ಅವನು ತನ್ನ ಗಮನವನ್ನು ಕೇಂದ್ರೀಕರಿಸುವ ಅಭ್ಯಾಸವನ್ನು ಯುವಕನಿಗೆ ನೆನಪಿಸಿದನು. ಯುವಕನು ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವ ಸರಳತೆಯನ್ನು ಪ್ರಶ್ನಿಸಿದನು. ಅದಕ್ಕೆ ಋಷಿಯು ನಿಜವಾದ ಧ್ಯಾನವು ಏಕಬಿಂದುಗಳ ಏಕಾಗ್ರತೆಯನ್ನು ಒಳಗೊಂಡಿರುತ್ತದೆ ಮತ್ತು ವಿಚಲಿತರಾಗುವುದಿಲ್ಲ ಎಂದು ವಿವರಿಸಿದರು. ಪ್ರಸ್ತುತ ಕ್ಷಣದಲ್ಲಿ ನಿರಂತರವಾಗಿ ಏನಾದರೂ ತನ್ನ ಗಮನವನ್ನು ಲಂಗರು ಹಾಕುವಂತೆ ಅವರು ಯುವಕನಿಗೆ ಸಲಹೆ ನೀಡಿದರು. ಅವರ ಮನಸ್ಸು ಅಲೆದಾಡುವುದಿಲ್ಲ ಎಂದು ಖಚಿತಪಡಿಸಿಕೊಂಡರು. ಅಂತಿಮವಾಗಿ ಋಷಿಯು ಆಯ್ಕೆ ಮಾಡಿದ ವಸ್ತುವಿನತ್ತ ಗಮನವನ್ನು ನಿರ್ದೇಶಿಸಿದ ನಂತರ ಗಮನವನ್ನು ಕಳೆದುಕೊಳ್ಳದಿರುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು. ಹಾಗಾದರೆ ನಾನು ಒಂದು ಮಾತನ್ನು ಮಾತನಾಡದೇ ಇರುವಾಗ ಗಟ್ಟಿಯಾದ ಧ್ವನಿಯೊಂದಿಗೆ ಗೊಂದಲಕ್ಕೆ ಕಾರಣವಾಗುವುದು ಹೇಗೆ? ನಾನು ಇತರರನ್ನು ಹೇಗೆ ತೊಂದರೆಗೊಳಿಸಬಹುದು? ಧ್ಯಾನವನ್ನು ಮುಂದುವರಿಸಲು ಋಷಿಯ ಕೋರಿಕೆಯನ್ನು ಕೇಳಿದ ಯುವಕನು ಪ್ರಶ್ನೆಯನ್ನು ಕೇಳಬಹುದೇ ಎಂದು ಕೇಳುತ್ತಾನೆ. ಋಷಿ ಒಪ್ಪುತ್ತಾನೆ ಮತ್ತು ಯುವಕನು ಧ್ಯಾನದ ಸಮಯದಲ್ಲಿ ಗಮನವನ್ನು ಕಾಪಾಡಿಕೊಳ್ಳುವ ತನ್ನ ಹೋರಾಟವನ್ನು ವಿವರಿಸುತ್ತಾನೆ. ಅವನ ಪ್ರಯತ್ನಗಳ ಹೊರತಾಗಿಯೂ ಅವನ ಮನಸ್ಸು ಹಿಂದಿನ ನೆನಪುಗಳಿಗೆ ಅಲೆದಾಡುತ್ತದೆ, ಏಕಾಗ್ರತೆ ಕಷ್ಟವಾಗುತ್ತದೆ. ಈ ಅಡಚಣೆಯನ್ನು ಹೇಗೆ ಜಯಿಸಬೇಕು ಎಂಬುದರ ಕುರಿತು ಅವರು ಮಾರ್ಗದರ್ಶನವನ್ನು ಹುಡುಕುತ್ತಾರೆ. ಸೋಮಾರಿತನ ಮತ್ತು ಗೊಂದಲಗಳನ್ನು ಹೋಗಲಾಡಿಸಲು ಮತ್ತು ಅವನ ಅಭ್ಯಾಸದ ಮೇಲೆ ಕೇಂದ್ರೀಕರಿಸಲು ಋಷಿ ಸಲಹೆ ನೀಡುತ್ತಾರೆ. ಮರುದಿನ ಋಷಿಯು ತನ್ನ ಧ್ಯಾನ ಅಭ್ಯಾಸವನ್ನು ಮುಂದುವರಿಸಲು ಪ್ರೋತ್ಸಾಹಿಸುತ್ತಾನೆ. ಯುವಕನು ಋಷಿಯ ಬೋಧನೆಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾನೆ, ಆದರೆ ಧ್ಯಾನದ ಸಮಯದಲ್ಲಿ ನಿದ್ರಿಸುವುದರೊಂದಿಗೆ ತನ್ನ ನಿರಂತರ ಹೋರಾಟವನ್ನು ಹಂಚಿಕೊಳ್ಳುತ್ತಾನೆ, ಪೂರ್ಣ ಏಕಾಗ್ರತೆಯನ್ನು ಸಾಧಿಸುವುದನ್ನು ತಡೆಯುತ್ತಾನೆ. ಒಳ್ಳೆಯದು ಎಂದು ಹೇಳಿ ಹೊರಟು ಹೋಗುತ್ತಾರೆ. 5ನೆಯ ದಿನ ಮುನಿಯು ಮುಂಜಾನೆ ಯುವಕನ ಸ್ಥಳಕ್ಕೆ ಬಂದಾಗ, ಅಷ್ಟು ಜನರನ್ನು ಏಕೆ ಕರೆದಿದ್ದೀರಿ? ಇವರೆಲ್ಲರೂ ನಿಮ್ಮನ್ನು ಧ್ಯಾನ ಮಾಡಲು ಬಿಡುವುದಿಲ್ಲ, ಅವರನ್ನು ಬೇಗ ಕಳಿಸಿಬಿಡು. ನನಗೆ ಇದು ಇಷ್ಟವಿಲ್ಲ. ನೀನು ಹೇಳಿದಂತೆ ಇಲ್ಲಿಗೆ ಒಬ್ಬನೇ ಬಂದಿದ್ದೀಯಾ? ಇವತ್ತು ಯಾಕೆ ಇಷ್ಟು ಜನರನ್ನು ಕರೆದಿದ್ದೀಯಾ? ಅವರನ್ನು ಕೂಡಲೇ ವಾಪಸ್ಸು ಕಳುಹಿಸು ಎಂದು ಮುನಿ ಮುಂದುವರಿಸುತ್ತಾನೆ. ಮುನಿಯನಿಗೆ ಹುಚ್ಚು ಹಿಡಿದಿದೆ ಎಂದು ತರುಣ ಮನದಲ್ಲೇ ಆಶ್ಚರ್ಯಪಡುತ್ತಾನೆ. ಅವನು ಬಂದಾಗಲೆಲ್ಲ ಅವನು ಒಂದೇ ಮಾತನ್ನು ಹೇಳುತ್ತಾನೆ, ಇಲ್ಲಿ ಜನರಿದ್ದಾರೆ, ಆದರೆ ಯುವಕನಿಗೆ ಯಾರೂ ಕಾಣಿಸುವುದಿಲ್ಲ. ಅವನು ಬಹಳ ನಮ್ರತೆಯಿಂದ ಋಷಿಗೆ ಹೇಳುತ್ತಾನೆ, ಗುರುದೇವ, ಬಹುಶಃ ನಿಮ್ಮ ಕಣ್ಣುಗಳು ನನಗೆ ಸಾಧ್ಯವಾಗದ್ದನ್ನು ನೋಡಬಹುದು. ನಾನು ಇಲ್ಲಿ ಯಾರನ್ನೂ ನೋಡುತ್ತಿಲ್ಲ. ನಂತರ ಋಷಿಯು ಅವನಿಗೆ ಬಹಳ ತಾಳ್ಮೆಯಿಂದ ಹೇಳುತ್ತಾನೆ, ಸರಿ, ನಾವು ಧ್ಯಾನ ಅಭ್ಯಾಸವನ್ನು ಮುಂದುವರಿಸೋಣ. ನಂತರ ಯುವಕನು ಋಷಿಗೆ ಹೇಳುತ್ತಾನೆ, ಗುರುದೇವ, ಧ್ಯಾನದ ಸಮಯದಲ್ಲಿ ನನಗೆ ನಿದ್ರೆ ಬರುತ್ತಿತ್ತು. ನಾನು ನಿಮಗೆ ಮೊದಲೇ ಹೇಳಿದಂತೆ ನಾನು ಅದನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದೇನೆ. ಆದರೆ ಈಗ ನಾನು ಧ್ಯಾನದ ಸಮಯದಲ್ಲಿ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಲು ಪ್ರಯತ್ನಿಸಿದಾಗ ನನ್ನ ಮನಸ್ಸಿನಲ್ಲಿ ಆಲೋಚನೆಗಳ ಪ್ರವಾಹವು ಉದ್ಭವಿಸುತ್ತದೆ. ಆಲೋಚನೆಗಳ ಪ್ರವಾಹವು ನನ್ನನ್ನು ಆವರಿಸುತ್ತದೆ.
ಕಣ್ಣು ತೆರೆದಾಗಲೂ ಇಷ್ಟೊಂದು ಯೋಚನೆಗಳನ್ನು ನೋಡಿಲ್ಲ ಮತ್ತು ನನ್ನ ಕಣ್ಣುಗಳನ್ನು ಮುಚ್ಚಿದ ನಂತರ ನಾನು ಈ ಆಲೋಚನೆಗಳನ್ನು ನೋಡುತ್ತೇನೆ ಮತ್ತು ನಾನು ಹಿಂದೆಂದೂ ಯೋಚಿಸದ ಕೆಲವು ಆಲೋಚನೆಗಳು ನನ್ನ ಮನಸ್ಸಿಗೆ ಬರುತ್ತವೆ. ಅವರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಏನಾಗುತ್ತಿದೆ ಗುರುದೇವ? ಇದನ್ನು ಕೇಳಿದ ಋಷಿಯು ಯುವಕನಿಗೆ, ಸರಿ, ಧ್ಯಾನವನ್ನು ಮುಂದುವರಿಸೋಣ ಎಂದು ಹೇಳುತ್ತಾನೆ. ಇದನ್ನು ಹೇಳುತ್ತಾ ಋಷಿ ಹೊರಟು ಹೋದನು. ಮರುದಿನ ಬೆಳಿಗ್ಗೆ ಋಷಿಯು ಕೋಲಿನೊಂದಿಗೆ ಬರುತ್ತಾನೆ ಮತ್ತು ಯುವಕನನ್ನು ತಲುಪುತ್ತಾನೆ. ಕೋಲನ್ನು ಬೀಸುತ್ತಾ ಯುವಕನಿಗೆ ಹೇಳುತ್ತಾನೆ, ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ, ನಾನು ತುಂಬಾ ಜನರನ್ನು ಇಷ್ಟಪಡುವುದಿಲ್ಲ. ಅವರನ್ನು ಬಿಟ್ಟು ನೀನು ಬರಬೇಕು. ಇಂದಿನ ನಂತರ ಅವರು ಇನ್ನು ಮುಂದೆ ಇಲ್ಲಿಗೆ ಬರಬಾರದು. ನೆನಪಿಡಿ, ಇಂದಿನ ನಂತರ ಯಾರಾದರೂ ಇಲ್ಲಿ ಕಾಣಿಸಿಕೊಂಡರೆ ನೀವು ತೊಂದರೆಗೆ ಒಳಗಾಗುತ್ತೀರಿ. ನಾನು ಏನನ್ನಾದರೂ ಕೇಳಿದರೆ ನಾನು ತಕ್ಷಣ ನಿನ್ನನ್ನು ಈ ಆಶ್ರಮದಿಂದ ಹೊರಹಾಕುತ್ತೇನೆ. ಯುವಕನು ಬಹಳ ನಮ್ರತೆಯಿಂದ ಋಷಿಗೆ ಹೇಳುತ್ತಾನೆ, ಗುರುದೇವ, ನನಗೆ ಅರ್ಥವಾಗುತ್ತಿಲ್ಲ. ನಾನು ಯಾರನ್ನೂ ನೋಡುವುದಿಲ್ಲ, ಆದರೆ ನೀವು ಯಾವಾಗಲೂ ಒಂದೇ ಮಾತನ್ನು ಹೇಳುತ್ತೀರಿ. ನಾನು ಇಲ್ಲಿ ಗುಂಪನ್ನು ಸಂಗ್ರಹಿಸಿದ್ದೇನೆ. ನಾನು ಕರೆತಂದಿರುವ ಜನರು ನನ್ನನ್ನು ಭೇಟಿಯಾಗಲು ಬರುವುದಿಲ್ಲ. ನಾನು ಇಲ್ಲಿಗೆ ಒಬ್ಬಂಟಿಯಾಗಿ ಬಂದಿದ್ದೇನೆ ಮತ್ತು ನಾನು ಇನ್ನೂ ಒಬ್ಬಂಟಿಯಾಗಿದ್ದೇನೆ. ನನಗೆ ಯಾರೂ ಇಲ್ಲ. ಇದನ್ನು ಕೇಳಿದ ಋಷಿಯು ಕೋಪದಿಂದ ಯುವಕನನ್ನು ಮತ್ತೊಮ್ಮೆ ಕೋಲಿನಿಂದ ಹೊಡೆದು, ಈಗ ಕುಳಿತು ಧ್ಯಾನ ಮಾಡು ಮತ್ತು ಯಾರಾದರೂ ನಿಮ್ಮ ಮನಸ್ಸಿಗೆ ಬಂದರೆ ನನಗೆ ತಿಳಿಸಿ. ಯುವಕನು ಋಷಿಯ ಮಾತಿಗೆ ಒಪ್ಪಿದನು ಮತ್ತು ತಕ್ಷಣ ಧ್ಯಾನ ಮಾಡಲು ಪ್ರಾರಂಭಿಸಿದನು. ಸ್ವಲ್ಪ ಸಮಯದವರೆಗೆ ಅವನು ಶಾಂತನಾಗಿರುತ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಋಷಿಗೆ ಹೇಳುತ್ತಾನೆ, ಗುರುದೇವ, ನನ್ನ ಸಹೋದರ ಇಂದು ನನ್ನನ್ನು ಭೇಟಿಯಾಗಲು ಬಂದಿದ್ದಾನೆ. ಅವರ ಜೊತೆ ನನ್ನ ತಂದೆಯೂ ಇದ್ದಾರೆ. ಇಬ್ಬರೂ ತುಂಬಾ ಅಸಮಾಧಾನಗೊಂಡಿದ್ದಾರೆ. ಯಾಕೆಂದರೆ ನಾನು ಅವರನ್ನು ಬಿಟ್ಟು ಇಲ್ಲಿಗೆ ಬಂದೆ. ಅಣ್ಣನ ಆರೋಗ್ಯವು ಸರಿಯಿಲ್ಲ. ಅವನು ನನ್ನನ್ನು ಕರೆಯುತ್ತಿದ್ದಾನೆ. ನನ್ನ ಅಣ್ಣನ ಹೆಂಡತಿ ಎಂದರೆ ನನ್ನ ಅತ್ತಿಗೆ ಅಣ್ಣನ ಜೊತೆ ಚೆನ್ನಾಗಿ ವರ್ತಿಸುತ್ತಿಲ್ಲ. ಅಲ್ಲದೆ ನನ್ನ ಗೆಳತಿ ಬಂದಿದ್ದಾಳೆ. ನಾನು ಅವಳನ್ನು ಮದುವೆಯಾಗುತ್ತೇನೆ ಅಥವಾ ಬೇರೆಯವರನ್ನು ಮದುವೆಯಾಗುತ್ತೇನೆ ಎಂದು ಕೇಳಿದೆ. ಅವಳು ತುಂಬಾ ನೊಂದುಕೊಂಡಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಕೆಲವು ಗೆಳೆಯರು ಹಿಂದೆ ನಿಂತಿದ್ದಾರೆ. ಅವರಲ್ಲಿ ನಾನು ಸಾಲ ಮಾಡಿಕೊಂಡಿದ್ದೆ. ಇಂದು ಅವರು ತಮ್ಮ ಹಣವನ್ನು ಕೇಳಲು ಬಂದಿದ್ದಾರೆ. ಅವರು ನನ್ನನ್ನು ಮೋಸಗಾರ ಎಂದು ಕರೆಯುತ್ತಿದ್ದಾರೆ, ಅಸಭ್ಯ ಭಾಷೆಯನ್ನು ಬಳಸುತ್ತಿದ್ದಾರೆ ಮತ್ತು ಅವರೊಂದಿಗೆ ಕೆಲವು ಶತ್ರುಗಳನ್ನು ಸಹ ಕರೆತಂದಿದ್ದಾರೆ. ನನ್ನ ಶತ್ರುಗಳು ನನ್ನನ್ನು ಕೊಲ್ಲಲು ಬಯಸುವುದಿಲ್ಲ. ನಾನು ಈಗಾಗಲೇ ಸತ್ತಿದ್ದೇನೆ ಎಂದು ಅವರು ಹೇಳುತ್ತಾರೆ. ಹಾಗಾದರೆ ನನ್ನನ್ನು ಕೊಲ್ಲುವ ಅರ್ಥವೇನು? ಹೀಗೆ ಹೇಳುತ್ತಾ ಯುವಕನು ಸ್ವಲ್ಪ ಸಮಯದವರೆಗೆ ಶಾಂತನಾಗುತ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರ ಅವನು ಮತ್ತೆ ಋಷಿಗೆ ಹೇಳಲು ಪ್ರಾರಂಭಿಸುತ್ತಾನೆ, ಗುರುದೇವ, ಯಾರೋ ನನ್ನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಅವನು ನನ್ನನ್ನು ನಿರಂತರವಾಗಿ ಹೊಡೆಯುತ್ತಾನೆ. ನಾನು ಅವನ ಮುಖವನ್ನು ನೋಡಲು ಪ್ರಯತ್ನಿಸುತ್ತಿದ್ದೇನೆ, ಆದರೆ ನಾನು ಅವನ ಮುಖವನ್ನು ನೋಡಲಾರೆ. ಹೀಗೆ ಹೇಳುತ್ತಾ ಆ ಯುವಕನು ಸ್ವಲ್ಪ ಹೊತ್ತು ಮೌನಿಯಾಗಿ ಮತ್ತೆ ಋಷಿಗೆ ಹೇಳುತ್ತಾನೆ, ಗುರುದೇವ, ನೀನು ನನ್ನನ್ನು ಕೊಲ್ಲುತ್ತಿರುವೆ ಮತ್ತು ನಾನು ಇಷ್ಟೊಂದು ಜನಸಂದಣಿಯೊಂದಿಗೆ ಏಕೆ ಬಂದಿದ್ದೇನೆ ಮತ್ತು ನಾನು ಅವರೊಂದಿಗೆ ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನೀವು ಹೇಳುತ್ತಿದ್ದೀರಿ. ನಾನು ಒಬ್ಬನೇ ಹೋಗಬೇಕು. ಹೀಗೆ ಹೇಳುತ್ತಾ ಆ ಹುಡುಗ ಎದ್ದು ಗುರುಗಳ ಪಾದಕ್ಕೆ ಬಿದ್ದು ಹೇಳುತ್ತಾನೆ, ಗುರುದೇವ, ನೀನು ಹೇಳಿದ್ದು ಸರಿ. ನಾನು ಇವರನ್ನೆಲ್ಲ ಬಿಟ್ಟು ಬರಬೇಕು ಎಂದು ನೀನು ಯಾವಾಗಲೂ ಹೇಳುತ್ತಿದ್ದ. ಆದರೆ ನಾನು ಯಾರನ್ನೂ ನೋಡಲಾಗಲಿಲ್ಲ. ಆದರೆ ಇಂದು ನಾನು ನನ್ನೊಂದಿಗೆ ಕರೆತಂದವರೆಲ್ಲರನ್ನು ನೋಡಿದ್ದೇನೆ. ಅವರೊಂದಿಗೆ ನಾನು ತಿರುಗುತ್ತಿದ್ದೇನೆ. ಎಲ್ಲರೂ ನನ್ನೊಂದಿಗೆ ಇದ್ದಾರೆ. ಆದರೆ ನಾನು ಯಾಕೆ ಹೀಗೆ ಚಂಚಲನಾಗಿದ್ದೇನೆ ಮತ್ತು ನನ್ನ ಚಡಪಡಿಕೆಗೆ ಕಾರಣವೇನು ಎಂದು ನಾನು ಆಶ್ಚರ್ಯಪಡುತ್ತಿದ್ದೆ. ಋಷಿಯು ಯುವಕನ ಎಲ್ಲಾ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ ನಂತರ ಸದ್ದಿಲ್ಲದೆ ಎದ್ದು ಅಲ್ಲಿಂದ ಹೊರಡುತ್ತಾನೆ. ಅಂದಿನಿಂದ ಋಷಿ ಮತ್ತೆ ಅವನ ಬಳಿಗೆ ಬಂದಿಲ್ಲ. ಆದರೆ ಯುವಕ ಪ್ರತಿದಿನ ಧ್ಯಾನವನ್ನು ಮುಂದುವರೆಸಿದನು. ಮತ್ತು 1 ತಿಂಗಳ ನಂತರ ಅವರು ಋಷಿಯನ್ನು ತಲುಪಿದಾಗ ಅವರು ಋಷಿಗೆ ಹೇಳಿದರು,
ಗುರುದೇವ, ನೀವು ಹೇಳಿದಂತೆ ನಾನು ಯಾವಾಗಲೂ ನನ್ನ ಗುಂಪಿನೊಂದಿಗೆ ತಿರುಗುತ್ತೇನೆ. ಆದ್ದರಿಂದ ಇಂದು ನಾನು ಆ ಗುಂಪಿಗೆ ವಿದಾಯ ಹೇಳಿದ್ದೇನೆ ಮತ್ತು ಈಗ ನಾನು ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೇನೆ. ನನ್ನೊಂದಿಗೆ ಯಾರೂ ಇಲ್ಲ, ನೀವು ಅಲ್ಲ, ನಾನು ಸಹ ನನ್ನೊಂದಿಗೆ ಇಲ್ಲ. ನಾನು ಈಗ ಪರಮ ಶಾಂತಿಯನ್ನು ಅನುಭವಿಸುತ್ತಿದ್ದೇನೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕಷ್ಟವಿಲ್ಲ ಎಂದು ತೋರುತ್ತದೆ. ನಾನು ತುಂಬಾ ಒಳ್ಳೆಯವನಾಗಿದ್ದೇನೆ ಮತ್ತು ಈ ಶಾಂತಿಯಲ್ಲಿನ ಸಂತೋಷ ಅದು ಏನು ಹೇಳುತ್ತದೆ. ಆಗ ನಶಿಯು ಆ ಯುವಕನಿಗೆ ಹೀಗೆ ಹೇಳುತ್ತಾನೆ, ನೀವು ಬಯಸಿದರೆ ನೀವು ಈ ಏಕಾಂತದಿಂದ ನಿಮ್ಮ ಪ್ರಪಂಚಕ್ಕೆ ಹಿಂತಿರುಗಬಹುದು. ನೀವು ಈ ಜಗತ್ತಿಗೆ ಹಿಂತಿರುಗಿದರೂ ಜನರು ನಿಮ್ಮ ಸುತ್ತಲೂ ಇರಬಹುದು ಅಥವಾ ಇಲ್ಲದಿರಬಹುದು. ನಿಮ್ಮ ಇಡೀ ಗುಂಪು ಇರಬಹುದು ಅಥವಾ ಇಲ್ಲದಿರಬಹುದು. ಆದರೆ ಇನ್ನೂ ನೀವು ಏಕಾಂಗಿಯಾಗಿರುತ್ತೀರಿ. ಅವರು ನಿಮ್ಮ ಸಂಬಂಧಿಕರು, ನಿಕಟ ಸಂಬಂಧಿಗಳು, ಕುಟುಂಬ ಸದಸ್ಯರು, ಸ್ನೇಹಿತರು, ಶತ್ರುಗಳು ಅಥವಾ ನಿಮ್ಮ ಪ್ರೇಮಿಯಾಗಿರಲಿ, ಅವರೆಲ್ಲರೊಂದಿಗೆ ಉಳಿದುಕೊಂಡರೂ ಸಹ ನೀವು ಇನ್ನೂ ಸಂಪೂರ್ಣವಾಗಿ ಏಕಾಂಗಿಯಾಗಿರುತ್ತೀರಿ. ನಿಮ್ಮ ಜೀವನದಲ್ಲಿ ಯಾವುದೇ ಕೆಟ್ಟ ಸನ್ನಿವೇಶಗಳು ಬಂದಾಗ ನೀವು ಇನ್ನೂ ಸಂಪೂರ್ಣವಾಗಿ ಏಕಾಂಗಿಯಾಗಿ ಮತ್ತು ಶಾಂತಿಯುತವಾಗಿ ಉಳಿಯುತ್ತೀರಿ ಮತ್ತು ನೀವು ಯಾವುದೇ ಪರಿಸ್ಥಿತಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಸಂಪೂರ್ಣ ಸಾಮರ್ಥ್ಯವನ್ನು ಹೊಂದಿರುತ್ತೀರಿ. ಮತ್ತು ಈಗ ನೀವು ಬಯಸಿದರೆ ನಾನು ನಿಮ್ಮನ್ನು ನನ್ನ ಶಿಷ್ಯನನ್ನಾಗಿ ಮಾಡಬಹುದು, ಏಕೆಂದರೆ ನೀವು ಭಾವಿಸಬಹುದು 30 ದಿನಗಳು ಕಳೆದಿವೆ, ಆದರೆ ಧ್ಯಾನದ ಮಾರ್ಗವು ಪ್ರಾರಂಭವಾಗಿದೆ ಮತ್ತು ಈ ಹಾದಿಯಲ್ಲಿ ಕಲಿಯಲು ಇನ್ನೂ ಬಹಳಷ್ಟು ಇದೆ ಎಂದು ನೆನಪಿಡಿ. ಈ ಮಾರ್ಗವು ಇದೀಗ ಪ್ರಾರಂಭವಾಗಿದೆ ಮತ್ತು ಈ ಮಾರ್ಗವು ಶಾಂತಿಯಿಂದ ಪ್ರಾರಂಭವಾಗುತ್ತದೆ. ನಂತರ ಯುವಕನು ಋಷಿಗೆ ನಮಸ್ಕರಿಸುತ್ತಾನೆ ಮತ್ತು ಹೇಳುತ್ತಾರೆ, ಗುರುದೇವ, ನಾನು ಮನೆಗೆ ಮರಳಲು ಬಯಸುತ್ತೇನೆ. ನಾನು ನನ್ನ ಜಗತ್ತಿಗೆ ಹಿಂತಿರುಗಲು ಬಯಸುತ್ತೇನೆ. ಇದರಿಂದ ನಾನು ನನ್ನ ಜವಾಬ್ದಾರಿಗಳನ್ನು ಪೂರೈಸಲು ಮತ್ತು ಈ ಹಾದಿಯಲ್ಲಿ ಮುಂದುವರಿಯಲು ಬಯಸುತ್ತೇನೆ. ಇದು ನಿಮ್ಮ ಆಜ್ಞೆಯಾಗಿದ್ದರೆ. ಈ ಮಾತನ್ನು ಹೇಳುತ್ತಾ ಯುವಕ ಮೌನವಾಗುತ್ತಾನೆ. ಆಗ ಋಷಿ ಮುಗುಳ್ನಗುತ್ತಾ ಯುವಕನಿಗೆ ಹೇಳುತ್ತಾನೆ, ಮಗನೇ, ನಿನ್ನ ಮನಸ್ಸು ಶಾಂತವಾಗಿದ್ದರೆ ಏನು ಬೇಕಾದರೂ ಸಾಧ್ಯ. ಜಗತ್ತಿನಲ್ಲಿ ವಾಸಿಸುತ್ತಿರುವಾಗಲೂ ನೀವು ಏಕಾಂಗಿಯಾಗಿ ಉಳಿಯಬಹುದು. ಆದರೆ ಒಂದು ವಿಷಯವನ್ನು ನೆನಪಿಡಿ, ನಾವು ಕಲಿಯಲು ಬಹಳಷ್ಟು ಇದೆ, ತಿಳಿದುಕೊಳ್ಳಲು ಬಹಳಷ್ಟು ಇದೆ, ಆದರೆ ಏನನ್ನೂ ಉಳಿಸಿಕೊಳ್ಳಬಾರದು. ಈಗ ನೀನು ಹೋಗಬಹುದು, ನಿನಗೆ ಆಶೀರ್ವಾದ ಸಿಗಲಿ ಎಂದು ಹೇಳಿದನು. ಮತ್ತು ಯುವಕ ಮನೆಗೆ ಹಿಂದಿರುಗುತ್ತಾನೆ. ಹೀಗೆ ಕಥೆಯನ್ನು ಕೊನೆಗೊಳಿಸುತ್ತಾನೆ. ನೀವೆಲ್ಲರೂ ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ನೀವು ನಿಜವಾದ ಶಿವ ಭಕ್ತರಾಗಿದ್ದರೆ ಚಾನಲ್ಗೆ ಚಂದಾದಾರರಾಗಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ಗಳಲ್ಲಿ ಹರ್ ಹರ್ ಮಹಾದೇವ್ ಎಂದು ಬರೆಯಿರಿ.